ಹರಿ ಓಂ. ಎಲ್ಲರಿಗೂ ಕೂಡ ದ್ವಾರಪುರ ಕ್ಷೇತ್ರದ ಇನ್ನೊಂದು ರಹಸ್ಯದ ಉದ್ಘಾಟನೆಗೆ ತಮಗೆಲ್ಲರಿಗೂ ಸ್ವಾಗತ. ದ್ವಾರಪುರ ಕ್ಷೇತ್ರದ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಅದು ಪುರಾಣದ ಕಥೆ ಇರಬಹುದು, ಇತಿಹಾಸದ ಕಥೆ ಇರಬಹುದು, ಅಥವಾ ಯಾವುದೋ ಒಂದು ಪವಾಡದ ಕಥೆ ಇರಬಹುದು. ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ದತ್ತಾತ್ರೇಯ ಮೂರ್ತಿ ಏನಿದೆ ಅದನ್ನು ದತ್ತ ಪರಮಾತ್ಮ ಅಂತ ಕರೀತಾರೆ. ಅತ್ರಿ ಮಹರ್ಷಿಯ ಮಗನಾಗಿ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿಯೇ ಏನು ಶಕ್ತಿ ಇತ್ತು ಆ ಶಕ್ತಿಯನ್ನ ಪರಮಾತ್ಮ ಅಂತ ಕರೀತಾರೆ. ಆ ಪರಮಾತ್ಮ ಶಕ್ತಿಯೇ ದತ್ತಾತ್ರೇಯನ ರೂಪದಲ್ಲಿ ಆಮೇಲೆ ಈ ಅತ್ರಿ ಮತ್ತು ಅನಸೂಯೆಯರಲ್ಲಿ ಪ್ರತ್ಯಕ್ಷರಾಗ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ದತ್ತ ಪರಮಾತ್ಮ ಅಂದರೆ ಅತ್ರಿ ಅನಸೂಯೆಯರ ಗರ್ಭದಲ್ಲಿ ಹುಟ್ಟೋಕ್ಕಿಂತ ಪೂರ್ವದಲ್ಲಿಯೇ ಇರುವಂತಹ ಪರಮಾತ್ಮ ಶಕ್ತಿಯ ಆರಾಧನೆ ಅನ್ನುವಂಥದ್ದು ಇಲ್ಲಿ ಆಗುವಂಥದ್ದು. ಹಾಗಾಗಿ ಇದಕ್ಕೆ ದತ್ತ ಪರಮಾತ್ಮ. ಅತ್ರೇಯ ಅಂದರೆ ಅತ್ರಿಯ ಮಗ ಅಂತ, ದತ್ತ ಪರಮಾತ್ಮ ಅಂತಂದ್ರೆ ಸಾಕ್ಷಾತ್ ಅವನು ಪರಮಾತ್ಮನಾಗಿರ್ತಕ್ಕಂಥವನು, ಅವನ ಆರಾಧನೆ ಇಲ್ಲಿ ಆಗುವಂಥದ್ದು. ಇಲ್ಲಿರುವಂತಹ ದತ್ತ ಪರಮಾತ್ಮ ಮೂರ್ತಿ ಏನಿದೆ ಇದು ಬಹಳ ವಿಶಿಷ್ಟವಾದಂಥ ಮೂರ್ತಿ. ಇದರ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯದೇ ಇರುವಷ್ಟು ಕಥೆಗಳು ಇದ್ದಾವೆ ಅಥವಾ ವಿಷಯಗಳಿದ್ದಾವೆ. ಇದು ಒಂದು ರೀತಿಯ ಯಂತ್ರ ಮಂತ್ರ ತಂತ್ರಾತ್ಮಕ ಮೂರ್ತಿ. ನೋಡಿ, ಒಂದು ಸಾಧನೆ ಪೂರ್ಣವಾಗಬೇಕು ಅಂದರೆ ಅದಕ್ಕೆ ಯಂತ್ರಗಳು ಬೇಕು, ಮಂತ್ರಗಳು ಬೇಕು ಮತ್ತು ತಂತ್ರಗಳು ಬೇಕು. ಈ ಮೂರೂ ಯಾವಾಗ ಒಂದು ಕಡೆ ಸೇರುತ್ತೆ ಆವಾಗ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಸಿದ್ಧಿ ಅನ್ನುವಂಥದ್ದಾಗತ್ತೆ. ನಾವು ಕೇವಲ ಮಂತ್ರವನ್ನು ಜಪ ಮಾಡ್ತೇವೆ, ನಮಗೆ ಪೂರ್ಣ ಸಿದ್ಧಿ ಸಿಗಲಿಕ್ಕಿಲ್ಲ. ತಂತ್ರವನ್ನು ಮಾತ್ರ ಮಾಡ್ತೇವೆ, ಪೂರ್ಣ ಸಿದ್ಧಿ ಸಿಗಲಿಕ್ಕಿಲ್ಲ. ಯಂತ್ರವನ್ನು ಮಾತ್ರ ಮಾಡ್ತೇವೆ, ಪೂರ್ಣ ಸಿದ್ಧಿ ಸಿಗಲಿಕ್ಕಿಲ್ಲ. ಆದರೆ ಯಂತ್ರ, ಮಂತ್ರ ಮತ್ತು ತಂತ್ರ ಈ ಮೂರನ್ನೂ ನಾವು ಯಾವಾಗ ಮಾಡ್ತೇವೆಯೋ ಆವಾಗ ನಮಗೆ ಪರಿಪೂರ್ಣವಾದಂಥ ಸಿದ್ಧಿ ಸಿಗುವಂಥದ್ದು. ಅದಕ್ಕಾಗಿಯೇ ಈ ದತ್ತ ಪರಮಾತ್ಮನ ವಿಗ್ರಹದಲ್ಲಿ ಯಂತ್ರವೂ ಇದೆ, ಮಂತ್ರವೂ ಇದೆ, ತಂತ್ರವೂ ಇದೆ. ದತ್ತ ಪರಮಾತ್ಮನ ನೀವು ಮೂರ್ತಿಯನ್ನು ಸೂಕ್ಷ್ಮವಾಗಿ ನೋಡಿದಾಗ ಅದರ ತ್ರಿಶೂಲದಲ್ಲಿ ಅಘೋರಾಸ್ತ್ರ ಮಂತ್ರ ಅನ್ನುವಂಥದ್ದು ನಮಗೆ ಕಾಣಿಸ್ತದೆ. ಸುದರ್ಶನದಲ್ಲಿ ಅಗ್ನಿ ಬೀಜ ಅನ್ನುವಂಥ ಮಂತ್ರ ಕಾಣಿಸ್ತದೆ. ಅದೇ ರೀತಿಯಾಗಿ ಪಾಂಚಜನ್ಯದಲ್ಲಿ ನಮಗೆ ಪಾಂಚಜನ್ಯ ಮಂತ್ರ ಕಾಣಿಸ್ತದೆ. ಅದೇ ರೀತಿಯಾಗಿ ನಮಗೆ ಡಮರುವಿನಲ್ಲಿ ಒಂದು ಆಕಾಶ ಬೀಜ ಅನ್ನುವಂಥದ್ದು ಕಾಣಿಸ್ತದೆ. ಅದೇ ರೀತಿಯಾಗಿ ಅವರ ಕಮಂಡಲುವಿನಲ್ಲಿ ನಮಗೆ ಅಮೃತ ಬೀಜ ಅನ್ನುವಂಥದ್ದು ಮಂತ್ರ ಕಾಣಿಸ್ತದೆ. ಹೀಗೆ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಪಂಚಭೂತಗಳನ್ನೇ ಆಯುಧದ ರೂಪದಲ್ಲಿ ಅವರು ಧಾರಣೆ ಮಾಡಿದ್ದಾರೆ ಅನ್ನುವುದನ್ನು ನಾವು ಇಲ್ಲಿ ನೋಡಬಹುದು. ಒಂದೊಂದು ಆಯುಧದ ಮೇಲೆ ಒಂದೊಂದು ರೀತಿಯಾದಂತಹ ಮಂತ್ರಗಳನ್ನು ಕೆತ್ತಿರತಕ್ಕಂಥದ್ದು. ಆದ್ದರಿಂದ ಇದಕ್ಕೆ ಮಂತ್ರಾತ್ಮಕ ಮೂರ್ತಿ ಅಂತ ಕರಿತೀವಿ. ಅದಲ್ಲದೆ ಇದರೊಳಗೆ ಇರತಕ್ಕಂಥ ಏನು ಯಂತ್ರಗಳಿದ್ದಾವೆ, ಯಂತ್ರದಲ್ಲಿಯೂ ಕೆಲವು ಮಂತ್ರಗಳಿದ್ದಾವೆ. ಅದರ ಪಾಣಿಪೀಠ ಏನಿದೆ ಆ ಪಾಣಿಪೀಠದಲ್ಲಿಯೂ ಕೂಡ ಸರಸ್ವತಿ ಮಾತೃಕಾಕ್ಷರ ಮಂತ್ರಗಳಿದ್ದಾವೆ. ಪಾಣಿಪೀಠದ 4 ಕಡೆಗಳಲ್ಲಿಯೂ ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಹೀಗೆ ಮಂತ್ರಗಳಿಂದ ಯುಕ್ತವಾದಂಥ ಒಂದು ಮೂರ್ತಿ, ಜೊತೆಗೆ ಅದರಲ್ಲಿ ಇರತಕ್ಕಂಥ ಯಾವೆಲ್ಲ ಆ ಒಂದು ಸ್ವರೂಪವಿದೆ, ಮುದ್ರೆಗಳಿದ್ದಾವೆ, ಇವುಗಳಿಂದ ಇದರಲ್ಲಿ ತಂತ್ರ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಯಂತ್ರ ಅನ್ನುವಂಥದ್ದು ದತ್ತಾತ್ರೇಯ ದತ್ತ ಪರಮಾತ್ಮನ ಮೂರ್ತಿಯ ಕೆಳಗಡೆ ನಾವು ನೋಡ್ತೇವೆ. ಅಲ್ಲಿ ಪರಮಾತ್ಮ ಯಂತ್ರ ಅನ್ನುವಂಥ ಒಂದು ಯಂತ್ರ ಇದೆ. ಇದು ಎಲ್ಲಿಯೂ ಕೂಡ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲದೆ, ಜಗತ್ತಿನ ಬೇರೆ ಎಲ್ಲಿಯೂ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಯಂತ್ರ, ಅದು ಕೇವಲ ಈ ಕ್ಷೇತ್ರದಲ್ಲಿ ಮಾತ್ರ ಇದೆ ಅಂದರೆ ಅದು ಪರಮಾತ್ಮ ಯಂತ್ರ. ನಮಗೆ ದುರ್ಗಾ ಯಂತ್ರಗಳು ಸಿಗ್ತಾವೆ, ಶ್ರೀಯಂತ್ರಗಳು ಸಿಗ್ತಾವೆ, ಅಥವಾ ನವಗ್ರಹ ಯಂತ್ರಗಳು ಸಿಗ್ತಾವೆ, ವಾಸ್ತು ಯಂತ್ರಗಳು ಸಿಗ್ತಾವೆ. ಆದರೆ ಜಗತ್ತಿನ ಯಾವ ದೇವಸ್ಥಾನದಲ್ಲಿಯೂ ಯಾವ ಕ್ಷೇತ್ರದಲ್ಲಿಯೂ ಇವತ್ತಿನ ತನಕ ನಿಮಗೆ ನೋಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಒಂದು ಯಂತ್ರ ಏನಿದೆ ಅದು ಪರಮಾತ್ಮ ಯಂತ್ರ. ಆ ಪರಮಾತ್ಮ ಯಂತ್ರ ಇರುವ ಸ್ಥಳ ಇದು. ಅದು ಆ ದತ್ತ ಪರಮಾತ್ಮನ ಮೂರ್ತಿಯ ಕೆಳಭಾಗದಲ್ಲಿ ಅದನ್ನು ಕೆತ್ತಲಾಗಿರುವಂಥದ್ದು. ಅದರ ಬಲಭಾಗದಲ್ಲಿ ನಾವು ನೋಡಿದ್ರೆ ಶ್ರೀಯಂತ್ರ ಅನ್ನುವಂಥದ್ದು, ಶ್ರೀಚಕ್ರ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿರುವಂಥದ್ದು. ಯಾಕೆಂದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಯಂತ್ರ ಶ್ರೀಯಂತ್ರ. ಯಾಕೆ ಇಲ್ಲಿ ಶ್ರೀವಿದ್ಯಾ ಉಪಾಸನೆಯೂ ಕೂಡ ನಡೆಯುವುದರಿಂದ ಇಲ್ಲಿ ಶ್ರೀಯಂತ್ರವೂ ಕೂಡ ಇದೆ. ಜೊತೆಗೆ ಅದರ ಎಡಭಾಗದಲ್ಲಿ ನವಗ್ರಹ ಯಂತ್ರ ಅನ್ನುವಂಥದ್ದನ್ನು
ನಾವು ನೋಡ್ತೇವೆ. ಹೀಗೆ ಒಂದೇ ಒಂದು ಮೂರ್ತಿಯನ್ನು ನೀವು ದರ್ಶನ ಮಾಡೋದ್ರಿಂದ ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಲಿತಾ ಪರಮೇಶ್ವರಿ, ನವಗ್ರಹಗಳು, ಪರಮಾತ್ಮ, ನಾಗ, ಹೀಗೆ ಎಲ್ಲ ದೇವತೆಗಳನ್ನು ಒಂದೇ ಕಡೆ ನಿಮಗೆ ದರ್ಶನ ಮಾಡುವಂತಹ ಒಂದು ಭಾಗ್ಯ ಅನ್ನುವಂಥದ್ದು ಈ ದತ್ತ ಪರಮಾತ್ಮನ ಮೂರ್ತಿಯ ದರ್ಶನದಿಂದ ಆಗುವಂಥದ್ದು. ದತ್ತ ಪರಮಾತ್ಮನ ಮುಖಗಳು ಏನಿದ್ದಾವೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಖಗಳಿದ್ದಾವೆ. ಆ ಬ್ರಹ್ಮನ ಮುಖದಲ್ಲಿ ಒಂದು ರಾಜಸವಾಗಿರ್ತಕ್ಕಂತಹ ಗುಣ ನಿಮಗೆ ಕಾಣಿಸುತ್ತೆ, ಆ ಭಾವನೆ ಕಾಣಿಸುತ್ತೆ. ಅದೇ ರೀತಿಯಾಗಿ ವಿಷ್ಣುವಿನ ಮುಖವನ್ನು ನೋಡಿದ್ರೆ ನಮಗೆ ಸಾತ್ವಿಕವಾಗಿರ್ತಕ್ಕಂಥ ಭಾವನೆ ಕಾಣಿಸುತ್ತೆ. ಅದೇ ಬ್ರಹ್ಮನ ಮುಖವನ್ನು, ಇದು ರುದ್ರನ ಮುಖವನ್ನು ನೋಡಿದ್ರೆ ಅಲ್ಲಿ ತಾಮಸವಾಗಿರ್ತಕ್ಕಂಥ ಭಾವನೆ ಕಾಣಿಸುತ್ತೆ. ಅಂದ್ರೆ ಮುಖದಲ್ಲಿಯೇ ಅವರ ಕರ್ಮವನ್ನ, ಸೃಷ್ಟಿ ಸ್ಥಿತಿ ಲಯವನ್ನ ತೋರಿಸುವಂತಹ ರೀತಿಯಲ್ಲಿ ಬಹಳ ಆಳವಾಗಿರ್ತಕ್ಕಂತಹ ಒಂದು ವಿಷಯಗಳನ್ನ ಒಂದು ಮೂರ್ತಿ ಹೇಳುತ್ತೆ ಅನ್ನುವುದೇ ಈ ಒಂದು ಕ್ಷೇತ್ರದ ಒಂದು ವಿಶೇಷತೆ ಎನ್ನುವಂಥದ್ದು. ಅಂತಹ ಒಂದು ಮೂರ್ತಿಯನ್ನ ಯಾರು ದರ್ಶನ ಮಾಡ್ತಾರೋ ಅವರ ಸಕಲ ವಿಧವಾದ ಕಷ್ಟಗಳ ಪರಿಹಾರ ಅನ್ನುವಂಥದ್ದು ಇಲ್ಲಿ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಪರಮಾತ್ಮ ಪೀಠ ಸಾಮಾನ್ಯವಾಗಿರ್ತಕ್ಕಂಥ ಪೀಠ ಅಲ್ಲ ನೋಡಿ. ನಮಗೆ ಶಿವಪೀಠ, ಶೈವ ಪೀಠಗಳು ಸಿಗ್ತವೆ, ಶಕ್ತಿಪೀಠಗಳು ಸಿಗ್ತವೆ, ಆಮೇಲೆ ನಿಮಗೆ ದತ್ತಪೀಠಗಳು ಸಿಗ್ತವೆ. ಅದೇ ರೀತಿಯಾಗಿ ನಿಮಗೆ ದ್ವೈತ ಪೀಠಗಳು ಸಿಗ್ತವೆ, ಅದ್ವೈತ ಪೀಠಗಳು ಸಿಗ್ತವೆ, ವಿಶಿಷ್ಟಾದ್ವೈತ ಪೀಠಗಳು ಸಿಗ್ತವೆ. ಆದರೆ ಸಾಕ್ಷಾತ್ ಪರಮಾತ್ಮ ಪೀಠವೇ ಇರುವಂಥ ಕ್ಷೇತ್ರ ಎಲ್ಲಿದೆ ಅಂತ ಕೇಳಿದ್ರೆ ಇದು ದ್ವಾರಪುರ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. ಸಾಕ್ಷಾತ್ ಪರಮಾತ್ಮನಿಂದ ಸೃಷ್ಟಿಯ ಆದಿಯಲ್ಲಿ ಪ್ರತಿಷ್ಠಾಪಿತವಾಗಿರತಕ್ಕಂಥ ಒಂದು ಪೀಠ ಇರತಕ್ಕಂಥ ಕ್ಷೇತ್ರ ಈ ದ್ವಾರಪುರ ಕ್ಷೇತ್ರ. ಈ ಕ್ಷೇತ್ರ ಬಹಳ ಗುಪ್ತವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಇದು ದರ್ಶನವನ್ನು ಕೊಡುವಂಥದ್ದಲ್ಲ. ಪುಣ್ಯಾತ್ಮರು ಮಾತ್ರ ಇಲ್ಲಿಗೆ ಬಂದು ಮುಟ್ತಾರೆ, ಪುಣ್ಯಾತ್ಮರಿಗೆ ಮಾತ್ರ ಆ ಪೀಠದ ದರ್ಶನ ಆಗತ್ತೆ, ಅವರ ಇಚ್ಛೆಗಳ ಪೂರ್ಣವಾಗತ್ತೆ. ಇದು ಬಹಳ ರಹಸ್ಯವಾದಂಥ ಕ್ಷೇತ್ರ. ಈಗ ಸ್ವಲ್ಪ ಸ್ವಲ್ಪ ಜನರಿಗೆ ಈ ಕ್ಷೇತ್ರದ ಬಗ್ಗೆ ತಿಳಿತಾ ಇರತಕ್ಕಂಥದ್ದು. ಅಂತಹ ಮಹಾನ್ ಪೀಠ ಅದು. ಸಾಕ್ಷಾತ್ ಪರಮಾತ್ಮನಿಂದ ಪ್ರತಿಷ್ಠಾಪಿತವಾಯಿತು. ನಂತರ ಅದು ದಕ್ಷಿಣಾಮೂರ್ತಿಯಿಂದ ತ್ರೇತಾಯುಗದಲ್ಲಿ ಮತ್ತೆ ಜಾಗೃತಿಯನ್ನು ಹೊಂತು, ದ್ವಾಪರ ಯುಗದಲ್ಲಿ ಸಾಕ್ಷಾತ್ ದತ್ತಾತ್ರೇಯರಿಂದ ಅದು ಮತ್ತೆ ಜಾಗೃತಿಯನ್ನು ಪಡೀತು. ಆಮೇಲೆ ಈಗ ಸದ್ಯದಲ್ಲಿ ನಾವು ಅದರ ಪರಂಪರೆಯಲ್ಲಿ ಅದರ ಪೀಠಾಧೀಶ್ವರರಾಗಿ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮಗಿಂತ ಹಿಂದೆ ಬ್ರಹ್ಮಾತ್ಮ ಸ್ವಾಮಿ ಮಹಾರಾಜರಿದ್ದರು, ಅವರಿಗಿಂತ ಹಿಂದೆ ವಿಶ್ವಾತ್ಮ ಸ್ವಾಮಿ ಮಹಾರಾಜರಿದ್ದರು. ಹೀಗೆ ಬಹಳಷ್ಟು ಜನ ಆತ್ಮ ಪರಂಪರೆಯಲ್ಲಿ, ಪರಮಾತ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಋಷಿಗಳು, ಮುನಿಗಳು ಈ ಒಂದು ಪೀಠವನ್ನು ಅಲಂಕರಿಸಿರ್ತಕ್ಕಂಥದ್ದು. ಅಂತಹ ಒಂದು ಮಹಾನ್ ಪೀಠ. ಆ ಪೀಠದ ವಿಶೇಷತೆ ಏನು ಅಂದರೆ, ಕೆಲವು ವಿಶೇಷ ದಿನಗಳಲ್ಲಿ ಆ ಪೀಠದ ಮೇಲೆ ಆ ಪೀಠಾಧೀಶ್ವರನಾಗಿ ಏನು ಇರ್ತಾರೆ ಅವರು ಹೋಗಿ ಕುಳಿತುಕೊಳ್ಳುವಂಥದ್ದು. ಅವಳು ಕುಳಿತುಕೊಂಡಾಗ ಈ ಜಗತ್ತಿನ ಮುಂದಿನ ಭವಿಷ್ಯವನ್ನು ಅವರು ಪರಮಾತ್ಮನ ಪ್ರೇರಣೆಯಿಂದ ಅವರಿಗೆ ಒಂದು ಸ್ಫುರಣವಾಗತ್ತೆ. ಸ್ಫುರಣವಾಗಿ ಅವರು ಮಾತಾಡ್ತಾರೆ. ಮಾತಾಡಿರುವಂತಹ ಒಂದು ವಿಷಯ ಸತ್ಯವಾಗತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಷ್ಟಗಳನ್ನು ಆ ಪೀಠದ ಮುಂದೆ ಹೇಳಿಕೊಂಡಾಗ ಆ ಪೀಠದ ಮೇಲೆ ಕುಳಿತಂಥ ವ್ಯಕ್ತಿಯ ಮುಖಾಂತರವಾಗಿ ಸಾಕ್ಷಾತ್ ಪರಮಾತ್ಮನೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಕೆಲವು ಸಂದರ್ಭಗಳು ಕೂಡ ನಾವು ಈ ಒಂದು ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ಅಂತಹ ಒಂದು ಶಕ್ತಿಪೂರ್ಣ ಅಂದರೆ ಆ ಪೀಠದಲ್ಲಿ ಸಾಕ್ಷಾತ್ ಪರಮಾತ್ಮ ಶಕ್ತಿ ಇದೆ ಅನ್ನುವುದಕ್ಕೆ ಕಾರಣ, ಆ ಪೀಠದಲ್ಲಿ ಕುಳಿತಾಗ ಮುಂದಿನ ಒಂದು ಏನು ನಾವು ಹೇಳ್ತೇವೆ ತ್ರಿಕಾಲ ಜ್ಞಾನ ಅನ್ನುವಂಥದ್ದು, ಹಿಂದೆ ಏನಾಗಿತ್ತು, ಈಗ ಏನಾಗ್ತಾ ಇದೆ, ಮುಂದೆ ಏನಾಗಬಹುದು ಅನ್ನೋದನ್ನು ಕೂಡ ಹೇಳುವಂಥ ಶಕ್ತಿ ಸಾಮರ್ಥ್ಯ ಆ ಒಂದು ಪೀಠದಲ್ಲಿ ಕುಳಿತಂಥ ವ್ಯಕ್ತಿಗೆ ಬರುವಂಥದ್ದು. ಅದು ಏನಿದೆ ಈ ಪರಮಾತ್ಮ ಪೀಠದ ಒಂದು ವಿಶೇಷತೆ. ಆ ಪೀಠ ಈಗ ಒಂದು ನೂತನವಾಗಿರ್ತಕ್ಕಂಥ ರೂಪದಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಹಿಂದೆ ಬಹಳ ಅನಾದಿಯಾದಂಥ ಪೀಠ ಏನಿದೆ ಅದು ಕೆಳಗಡೆ ಸಾಲಿಗ್ರಾಮದ ರೂಪದಲ್ಲಿ ಅದು ಇರತಕ್ಕಂಥದ್ದು. ಕೆಳಗಡೆ ಬಹಳ ದೊಡ್ಡದಾದಂಥ ಒಂದು ಸಾಲಿಗ್ರಾಮ ಇದೆ. ಆ ಸಾಲಿಗ್ರಾಮವನ್ನೇ ಮೂಲಪೀಠ ಅಂಥೇಳಿ ತೆಗೆದುಕೊಳ್ತಾರೆ. ಅದನ್ನು ಮುಚ್ಚಿ ಈಗ ಅದರ ಮೇಲುಗಡೆ ಆ ಪೀಠ ಮಾತ್ರ ಸ್ವಲ್ಪ ಮಟ್ಟಿಗೆ ಆ ಮೂಲಪೀಠ ಕಾಣುವ ಹಾಗೆ ಮಾಡಿ ಅದರ ಪೂಜಾ ಇತ್ಯಾದಿ ವಿಧಾನಕ್ಕಾಗಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಲಿನ ಕವಚವನ್ನು, ಹೊದಿಕೆಯನ್ನು, ಸ್ವರೂಪವನ್ನು ಈಗ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಪೀಠದ ಒಂದು ಮುಖಾಂತರವಾಗಿ ಇವತ್ತು ಸಾವಿರಾರು ಜನ ಪರಮಾತ್ಮ ಮಂತ್ರದ ಒಂದು ಜಪವನ್ನು ಅಥವಾ ದೀಕ್ಷೆಯನ್ನು ಪಡಿತಾ ಇದ್ದಾರೆ. ಈ ಪೀಠದ ಒಂದು ವಿಶೇಷತೆ ಅಂದರೆ ಪರಮಾತ್ಮ ಮಂತ್ರವನ್ನು ನಿಮಗೆ ಉಪದೇಶ ಕೊಡುವಂಥದ್ದು. ಜಗತ್ತಿನ ಯಾವ ಪೀಠವೂ ಕೂಡ ನಿಮಗೆ ಪರಮಾತ್ಮ ಮಂತ್ರವನ್ನು ದೀಕ್ಷೆ ಕೊಡೋದಿಲ್ಲ. ಶಿವ ಮಂತ್ರವನ್ನು ಕೊಡುತ್ತೆ, ವಿಷ್ಣು ಮಂತ್ರವನ್ನು ಕೊಡುತ್ತೆ, ಕೃಷ್ಣ ಮಂತ್ರವನ್ನು ಕೊಡುತ್ತೆ, ದೇವಿ ಮಂತ್ರವನ್ನು ಕೊಡುತ್ತೆ.
ಆದರೆ ಈ ಎಲ್ಲ ದೇವತೆಗಳು ಯಾವುದರಿಂದ ಹುಟ್ಟಿ ಬಂದವೋ, ಯಾವ ಪರಮಾತ್ಮ ಶಕ್ತಿ ಎನ್ನುವಂಥದ್ದು ಮೂಲವಾಗಿ ಇದೆಯೋ, ಆ ಪರಮಾತ್ಮ ಶಕ್ತಿಯಿಂದ ಬ್ರಹ್ಮನ ಪ್ರಾದುರ್ಭಾವ ಆಯಿತು, ಆ ಪರಮಾತ್ಮ ಶಕ್ತಿಯಿಂದ ವಿಷ್ಣುವಿನ ಪ್ರಾದುರ್ಭಾವ ಆಯಿತು, ಆ ಪರಮಾತ್ಮ ಶಕ್ತಿಯಿಂದ ಬ್ರಹ್ಮನ ಪ್ರಾದುರ್ಭಾವ ಆಯಿತು, ಶಕ್ತಿಯ ಪ್ರಾದುರ್ಭಾವ ಆಯಿತು, ಎಲ್ಲ ದೇವತೆಗಳ ಪ್ರಾದುರ್ಭಾವ ಆಯಿತು. ಆ ಒಂದು ಮೂಲ ಮಂತ್ರದ ಉಪದೇಶವನ್ನು ಯಾವುದಾದ್ರೂ ಒಂದು ಪೀಠ ಕೊಡ್ತಾ ಇದೆ ಅಂದರೆ ಅದು ಪರಮಾತ್ಮ ಪೀಠ ಕೊಡ್ತಾ ಇದೆ. ಹಾಗಾಗಿ ಆಧ್ಯಾತ್ಮ ಸಾಧನೆಯನ್ನು ಮಾಡುವವರ ಮೂಲ ಉದ್ದೇಶ ಏನು ಅಂದರೆ ಪರಮಾತ್ಮನಲ್ಲಿ ಲೀನವಾಗುವಂಥದ್ದು. ಪರಮಾತ್ಮನಲ್ಲಿ ತಾವು ಲೀನರಾಗಬೇಕು ಅಂದರೆ ಪರಮಾತ್ಮನನ್ನೇ ಆರಾಧಿಸಬೇಕು. ಆ ಪರಮಾತ್ಮನನ್ನು ಆರಾಧಿಸುವಂಥ ಮಾರ್ಗವನ್ನು ತೋರಿಸುವಂಥ ಒಂದು ಪೀಠ ಗುರುಪರಂಪರೆ ಅಂದರೆ ಅದು ಪರಮಾತ್ಮ ಪರಂಪರೆ, ಪರಮಾತ್ಮ ಪೀಠ. ನೋಡಿ, ಇವತ್ತು ಎಲ್ಲ ಸನಾತನ ಧರ್ಮೀಯರಿಗೆ ಒಂದು ದೊಡ್ಡದಾದ ಸಮಸ್ಯೆ ಇದೆ. ಏನು ಸಮಸ್ಯೆ? ನಾವು ಮನೆಯಲ್ಲಿ ಯಾವ ದೇವರನ್ನು ಪೂಜೆ ಮಾಡಬೇಕು? ಗಣಪತಿಯನ್ನು ಪೂಜೆ ಮಾಡಬೇಕಾ? ಹಾಗಾದರೆ ಶಿವನನ್ನು ಯಾಕೆ ಬಿಡಬೇಕು? ಶಿವನನ್ನು ಪೂಜೆ ಮಾಡಬೇಕಾ? ವಿಷ್ಣುವನ್ನು ಯಾಕೆ ಬಿಡಬೇಕು? ವಿಷ್ಣುವನ್ನು ಪೂಜೆ ಮಾಡಬೇಕಾ? ದುರ್ಗೆಯನ್ನು ಯಾಕೆ ಬಿಡಬೇಕು? ದುರ್ಗೆಯನ್ನು ಪೂಜೆ ಮಾಡಬೇಕಾ? ಸುಬ್ರಹ್ಮಣ್ಯನನ್ನೇ ಯಾಕೆ ಪೂಜೆ ಮಾಡಬೇಕು? ಎಲ್ಲರನ್ನ ಪೂಜೆ ಮಾಡೋಣ ಅಂತಂದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಸಾವಿರಾರು ದೇವತೆಗಳನ್ನು ನಾವು ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲರನ್ನು ಪೂಜೆ ಮಾಡ್ಕೊಂಡು ಹೋದರೆ ನಮ್ಮ ದೇವರ ಮನೆಯನ್ನೇ ತುಂಬ ವಿಗ್ರಹಗಳಾಗ್ತವೆ. ಅದನ್ನು ಅಷ್ಟನ್ನು ಪೂಜೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಇಡೀ ದಿವಸ ಪೂಜೆ ಮಾಡಿದ್ರೂ ಮತ್ತು ದೇವತೆಗಳಿಗೆ ಪೂಜೆ ಆಗೋದಿಲ್ಲ. ಹಾಗಾದರೆ ಇದನ್ನೆಲ್ಲವನ್ನು ಸಮನ್ವಯ ಮಾಡುವುದು ಹೇಗೆ? ಯಾವೆಲ್ಲ ಈ ಶಕ್ತಿಗಳು ಯಾವುದರಿಂದ ಹುಟ್ಟಿ ಬಂದಿದ್ದಾವೆ ಆ ಪರಮಾತ್ಮನನ್ನೇ ಪೂಜೆ ಮಾಡಿಬಿಟ್ರೆ ಸಮಸ್ತವಾದಂಥ ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿದಂತಾಗತ್ತೆ. ಅಂತಹ ಒಂದು ಪೂಜಾ ಪದ್ಧತಿಯನ್ನು, ಪೂಜಾ ರಹಸ್ಯವನ್ನು ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದು ಪರಮಾತ್ಮ ಪೀಠದ ಮುಖಾಂತರ ಪರಮಾತ್ಮ ಪರಂಪರೆ ಹೇಳ್ತಾ ಇದೆ. ತಾವು ಒಂದು ವೇಳೆ ಆಧ್ಯಾತ್ಮ ಸಾಧನೆಯನ್ನು ಮಾಡಲಿಕ್ಕೆ ಇಷ್ಟಪಡುತ್ತಿದ್ದರೆ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ದೀಕ್ಷೆಯನ್ನು ಪಡೆದು ಪರಮಾತ್ಮ ಮಂತ್ರದ ಒಂದು ಸಾಧನೆಯನ್ನು ತಾವು ಮಾಡಬಹುದು. ತಮ್ಮ ಒಂದು ಜೀವನಕ್ಕೆ ಹೊಸದಾದ ಒಂದು ಮಾರ್ಗವನ್ನು ತಾವು ಇಲ್ಲಿ ಕಂಡುಕೊಳ್ಳಬಹುದು. ಅಂತಹ ರಹಸ್ಯಪೂರ್ಣವಾದಂತಹ ಆದಿಯಿಂದಲೂ ಇಲ್ಲಿಯ ತನಕ ಅಂದರೆ ಸತ್ಯಯುಗದ ಆದಿಯಿಂದ ಈ ಕಲಿಯುಗದ ಇಲ್ಲಿಯ ತನಕವೂ ಕೂಡ ಒಂದು ಪೀಠ ಅನ್ನುವಂಥದ್ದು ಈ ಒಂದು ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ನಮಗೆ ಸಿಗುವಂಥದ್ದು ಶ್ರೀ ಕ್ಷೇತ್ರ ದ್ವಾರಪುರದಲ್ಲಿ. ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಈ ಒಂದು ಪೀಠದ ದರ್ಶನವನ್ನು ಮಾಡಿ ಇದರ ಸಂಪೂರ್ಣ ಅನುಗ್ರಹಕ್ಕೆ ತಾವು ಪಾತ್ರರಾಗಬೇಕು ಅನ್ನುವ ಮಾತಿನೊಂದಿಗೆ ಈ ಒಂದು ವಿಷಯವನ್ನು ನಾವು ಮುಗಿಸ್ತೇವೆ.